ನಾವಿದ್ರೆ ಇನ್ನೂ ಒಂದು ಪ್ರಾಣಿನ ಎಕ್ಸ್ಟ್ರಾ ನೋಡ್ಬೋದು. ನಾವೇ ಇಲ್ಲ ಅಂತಂದ್ರೆ ಹೊಸ ವರ್ಷಕ್ಕೆ ಮೋಟಿವೇಶನ್ ರೆಸಲ್ಯೂಷನ್ ಏನಾದ್ರೂ ಇಟ್ಕೊಂಡಿದ್ರೆ ಆರಾಮಾಗಿ ನಿಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಕಾಲ್ ಸೈಟ್ ಅಲ್ಲಿ 1 2 3 4 5 6 7 8 ಕಾಲ್ ಸೈಟ್ ಅಲ್ಲಿ 8 ಫ್ಲೋರ್ ಕಟ್ಬಿಡ್ತಾನೆ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ನೋಡಿ ನನ್ಗೆ ಯಾಕೋ ಇವನು ಯಾರೋ ದೊಡ್ಡ ಪೊಲಿಟಿಷಿಯನ್ ಇರ್ಬೇಕೇನೋ. ಸಣ್ಣ ಸೈಟ್ ಅಲ್ಲಿ ದೊಡ್ಡ ಮನೆ ಕಟ್ಟವನೆ. ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇದು ನನ್ನ ಮೊದಲನೇ ವ್ಲಾಗು. ನನ್ನ ಅಕೌಂಟ್ ಈಗ ರೀಸೆಂಟ್ ಆಗಿ ನನ್ನ ಪರ್ಸನಲ್ ಅಕೌಂಟ್ ಮತ್ತೆ ನನ್ನ ಪ್ರೊಫೆಷನಲ್ ಅಕೌಂಟ್ ಎರಡು ಕೂಡ ಹ್ಯಾಕ್ ಆಗಿದೆ. ಇದು ನನ್ನ ಮೊದಲನೇ ವ್ಲಾಗ್. ಮತ್ತೆ ಸಿಂಪ್ಲಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅಲ್ಲಿ ಪೋಸ್ಟ್ ಆಗುತ್ತೆ. ಇಷ್ಟು ದಿನದವರೆಗೂ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ ಹಂಗೆ ಇನ್ಮೇಲೆ ಸಪೋರ್ಟ್ ಮಾಡಿ. ಸೊ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ನೀವು ನನ್ನ ಹಿಂದೆ ನೋಡ್ತಾ ಇರೋದು SRS ಹಿಲ್ಸು. ಸೊ ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟ ಅಂತ ಇದು ರಾಮನಗರ ಹತ್ರ ಬರುತ್ತೆ. ಬನ್ನಿ ಒಳಗೆ ಹೋಗಿ ತೋರಿಸ್ಕೊಡ್ತೀನಿ ಹೇಗಿದೆ ಏನು ಅಂತ. 700 ವರ್ಷದ ಹಳೇ ಚಾರಿಯೇಟು ನೋಡ್ಬೋದು. ಅರ್ಲಿ ಮಾರ್ನಿಂಗ್ ಯಾರು ಬರಕ್ಕೆ ಹೋಗ್ಬೇಡಿ, ಏನು ಯೂಸ್ ಇಲ್ಲ. ಸೊ ಶಾರ್ಪ್ 8 ಗಂಟೆಗೆ ಬನ್ನಿ. 8 ಗಂಟೆಗೆ ಬಂದರೆ ಅಣ್ಣವ್ರು ಇಲ್ಲೇ ಇರ್ತಾರೆ, ಟಿಕೆಟ್ ಕೊಡ್ತಾರೆ. ಮೇಲ್ವರೆಗೂ ಹೋಗೋರು ಗಾಡೀಲಿ ಹೋಗ್ಬೋದು. ನಡ್ಕೊಂಡು ಹೋಗ್ತೀನಿ ಅಂದವರು ಈ ವೇ ಇದೆ, ಸೊ ಆ ವೇಲಿ ಹೋಗ್ಬೋದು. ಅಂದರೆ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಗಿದೆ ಅಂತೆ. ಸೊ ಆ ಇನ್ಸಿಡೆಂಟಲ್ಲಿ ಏನಾಗಿದೆ ಅಂತಂದರೆ ಕಾಡು ಪ್ರಾಣಿ ಕರಡಿ ಯಾರೋ ಮಂಡ್ಯದವ್ರಿಗೆ ಅಟ್ಯಾಕ್ ಮಾಡಿದೆ. ಸೊ ಅದೇ ರೀಸನ್ಗೆ ಇವಾಗ 8 ಗಂಟೆಯಿಂದ 3 ಗಂಟೆವರೆಗೂ ಮಾಡಿದ್ದಾರೆ. ಸೊ ಆರಾಮಾಗಿ ಬನ್ನಿ. ಯಾರು ಫಾಗ್ ನೋಡಬೇಕು ವ್ಯೂ ನೋಡ್ಬೇಕಂತೆಲ್ಲ ಬಂದರೆ ಏನು ಯೂಸ್ ಆಗಲ್ಲ. ಬೆಳಿಗ್ಗೆ 8 ಗಂಟೆಗೆ ಶುರು ಆದರೆ ಮಧ್ಯಾಹ್ನ 3 ಗಂಟೆ ಕ್ಲೋಸ್ ಅಂತೆ ಮೇಲ್ಗಡೆ. ಸೊ ಅದಾದ್ಮೇಲೆ ಬಂದರೆ ಏನು ಯೂಸ್ ಇಲ್ಲ. ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡಿದ್ರೆ 12 ಗ್ರೇಪ್ಸ್ ಮ್ಯಾನಿಫೆಸ್ಟೇಷನ್ ಮಾಡಿ. 12 ಮಂತ್ಸಲ್ಲಿ ಒಂದೊಂದು ಗ್ರೇಪ್ ಏನು ವಿಶೇಷ ಇರುತ್ತೆ ಅದೆಲ್ಲ ಆಗ್ತಾ ಬರುತ್ತಂತೆ. ವಿನಾಯಕ ಇದೆಲ್ಲ ಬಿಟ್ಬಿಟ್ರ ಪ್ಲೀಸ್. ಯಾರ್ಯಾರು ಈ ಥರ ಎಲ್ಲ ಮಾಡಿದ್ರೆ ದಯವಿಟ್ಟು ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಇವೆಲ್ಲ ನೀವು ಮನ್ಸಲ್ಲಿ ಇಟ್ಕೊಳ್ಳಿ. ನಾ ಹೇಳೋದು ಇಷ್ಟೇ, ಅದನ್ನೆಲ್ಲ ನೀವು ಮನ್ಸಲ್ಲಿ ಇಟ್ಕೊಳ್ಳಿ. ಮನ್ಸಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡ್ಕೊಂಡು ಬೆಟ್ಟ ಹತ್ತಿ ದೇವರು ನಿಮಗೆ ಅವರೇ ಅಂತಿದ್ರೆ 101% ಕೊಡ್ತಾನೆ ಆಯ್ತಾ. ಇಲ್ಲ ಅಂತಂದ್ರೆ ಸುಮ್ಮನಿಲ್ಲಲ್ಲ ಬರ್ದು ಏನಕ್ಕೆ ಅಲ್ವಾ. ಆದರೂ ನನಗೆ ಗೊತ್ತು ನಮ್ಮ ಹುಡುಗರು ಮನ್ಸು ಯಾವ ಥರ ಅಂತ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗೈಸ್. ಓಕೆ, ಬೆಟ್ಟ ಹತ್ತಾ ಇದ್ದೀವಿ ನೋಡಿ ಹೆಂಗಿದೆ ಅಂತ. ಸೊ ಈ ಥರ ಇರುತ್ತೆ. ಹತ್ತೋರು ಹುಷಾರಾಗಿ ಹತ್ತಬೇಕು. ನಮ್ಮ ಥರ ಎಲ್ಲ ವ್ಲಾಗ್ ಮಾಡ್ಕೊಂಡೆಲ್ಲ ಹತ್ತೀನಿ ಮಾಡ್ತೀನಿ ಅನ್ನೋರು ಇನ್ನೂ ಹುಷಾರಾಗಿರ್ಬೇಕು ಆಯಿತಾ. ಕಲರ್ ನೋಡಿ ಎಲ್ಲ ಹೆಂಗಾಗ್ಬಿಟ್ಟಿದೆ. ಕೈ ಕಲರ್ ಕಂಬಿಲಿ ಸಿಕ್ಕಾಪಟ್ಟೆ ರಸ್ಟು. ಮತ್ತು ಎಲ್ಲರೂ ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡು ಹೋಗಿದಾರಲ್ಲ, ಸೊ ಅದೆಲ್ಲ ಇರತ್ತೆ ಅಷ್ಟೇ, ಏನೂ ಇಲ್ಲ. ನನಗೆ ಗೊತ್ತಿರೋಂಗೆ ನನ್ನ ಜೊತೆ ನಮ್ಮ NSS ನನ್ನ ಫ್ರೆಂಡ್ಸು ತುಂಬ ಜನ ಬಂದಿದ್ದೀವಿ. ಯಾರಿಗೆ ನೆನಪಿದೆ ಕಮೆಂಟ್ ಮಾಡಿ. ಕ್ಷೀಣ ಸ್ಮೃತಿಯುಳ್ಳೋನ ಕೆಂದಾವರೆಲ ಕುಶಾಣ ಎಂಪಾದ ಕಮಲ ಕಂಡು ಕೆಸರಲ್ಲೇ ಕಲೆದೋಡೆಯಲ್ಲೆಲ್ಲೋ ಕುಂತೋನೆ ಕಡುಜಾಣ ಅತಿ ಕ್ಷೀಣ ಸ್ಮೃತಿಯುಳ್ಳೋನ ಕೆಂದಾವರೆಲ ಕುಶಾಣ. ಇದು ಆಕ್ಚುಲಿ ಚೆನ್ನಾಗಿರೋದು ಅಂತಂದ್ರೆ, ನಾನು ಬರೀ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ತೋರ್ಸೋದಕ್ಕೆ ಭಯ ಬೀಳ್ತಾ ಇದೆ. ಬಟ್ ಆದ್ರೆ ಕಲಾಕಾರರು ಎಲ್ಲೋದ್ರು ಅವರ ಕೈ ಚಳಕನ್ನ ಮಾತ್ರ ಬಿಡಲ್ಲ ನೋಡಿ. ಹೇಗೆ ನಮ್ ಜನ ಎಲ್ಲರೂ ಅವ್ರ ಕೈ ಚಳಕ ಬಿಡಲ್ಲ. ಭಯನೂ ಆಗಿಲ್ವಾ ಅಂತ ನನಗೂ ಭಯ ಆಗ್ತಿದೆ ಆಕ್ಚುಲ್ ಆಗಿ ನೋಡಕ್ಕೆ. ಇಷ್ಟ ಆಳ ಐತೆ. ಇವರು ಇಲ್ಲಿಂದ ಈ ಬಂಡೆ ದಾಟಿ ಅಲ್ಲಿಂದ ಆ ಬಂಡೆಗೆ ಹೋಗಿ ಏನಾರಂತ ಎಲ್ಲ ಬರ್ಕೊಂಡು ಇಷ್ಟೊಂದೆಲ್ಲ ರಿಸ್ಕಿ ಬೇಕಾ? ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ. ಈಗ ಇದು ಮತ್ತೆ ಎಲ್ಲೂ ಹೋಗಲ್ಲ ನಾ ಕೆಳಗೆ. ಹಾ ನೋಡಿ ದೇವರಿರೋದು ಇಲ್ಲಿ.
ನಾವು ಖುಷಿ ಪಡೋ ವಿಚಾರ ಏನಂತಂದ್ರೆ, ನಾನು ಡಿಗ್ರಿಲಿ ಬಂದಾಗ ಸಿಕ್ಕಾಪಟ್ಟೆ ಕೋತಿಗಳಿದ್ವು. ಅವು ನನಗೂ ಭಯ ಆಗ್ತಾಯಿತ್ತು, ಹೆಂಗೂರು ಏನಪ್ಪ ಇವೆಲ್ಲ ಹಿಡ್ಕೊಂಡ್ಬಿಟ್ರೆ ಕಚ್ಕಿಚ್ ಬಿಡ್ತವೆ ಅಂತ. ಮತ್ತು ಇವತ್ತು ಕೂಡ ಅದೇ ಭಯದಲ್ಲೇ ಇದ್ದೆ. ಬಟ್ ಇವತ್ತು ಅವರೆಲ್ಲರೂ ನನ್ನ ಬಿಟ್ಟು ಅವರೇ ಸಪ್ರೇಟಾಗಿ ನೀರು ಆಚರಿಸ್ತಿದ್ದಾರೆ. ಆಯ್ತಾ, ತೋರಿಸ್ತೀನಿ ನೋಡಿ. ಅಲ್ಲಿ ಇಡೀ ಗ್ಯಾಂಗ್ ಅಲ್ಲಿದೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಇದೇ ಜಾಗ, ಅದು ಎನಿ ಟೈಮ್ ನೀರು ಹರಿಯತ್ತಂತ. ಇಲ್ಲಿಂದ ಬರುತ್ತೋ ಹೆಂಗೆ ಬರುತ್ತೋ ನನಗೂ ಗೊತ್ತಿಲ್ಲ. ಪ್ಲಾಸ್ಟಿಕ್ಗಳನ್ನೆಲ್ಲ ಅಲ್ಲಲ್ಲೇ ಹಾಕ್ಬಿಡ್ಬೇಡಿ, ಆದಷ್ಟು ಸ್ವಚ್ಛತೆ ಕಾಪಾಡಿ. ಸೊ ಇವಾಗ ಏನು ಇಲ್ಲೆಲ್ಲ ಬಾಯ್ಸ್ ಎಲ್ಲ ಮಲಗಿದ್ದಾರೆ. ಈ ಜಾಗ ಒನ್ಸ್ ಅಪಾನ್ ಎ ಟೈಮ್ ಕ್ರಿಸ್ತ ಶಕ 2019ರಲ್ಲಿ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಕಡೆಯಿಂದ ನಮ್ಮ MES ಕಾಲೇಜ್ ವತಿಯಿಂದ ನಾವು ಬಂದಿದ್ದೋ. ಸೊ ಬಂದಿದ್ದಾಗ ಇದೇ ಟೆಂಪಲ್ ಕರ್ಕೊಂಬಂದಿದ್ರು. ಸೊ ಇದೊಂದು ಮೆಮೊರಿ ಅಂತೂ ಇಲ್ಲಿದೆ. ಇಡೀ ಟ್ರೂಪ್ ಇಲ್ಲಿ ಕೂತು ನಾವು ಫೋಟೋ ತೊಗೊಂಡಿದ್ದು. ಅದನ್ನು ನೀವು ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ಹೇಗಿದೆ ಅಂತ. ಸೊ ಆಗಿನಕ್ಕೂ ಈಗಿನಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಅಷ್ಟೊಂದು ಎಲ್ಲ ಹಾಗೇ ಇದೆ. ಸೊ ಇವಾಗ ಇಲ್ಲೇನು ನೋಡಿದ್ರಲ್ಲ, ಸೊ ಇದು ಒಂದು ರೇವಣ ಸಿದ್ದೇಶ್ವರ ಸ್ವಾಮಿಯವರು ಲೋಕ ಸಂಚಾರಕ್ಕೆ ಅಂತ ಬಂದಾಗ ಮಾಡಿದಂಥ ಸ್ಥಳ ಇದು. ಇದು ನಿಮಗೆ ರಾಮನಗರ ಡಿಸ್ಟ್ರಿಕ್ಟ್ ಬರುತ್ತೆ. ಸೊ ಗೈಸ್, ಇದು ರೇವಣ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಇವಾಗ ಬೆಂಗಳೂರು ಗ್ರಾಮಾಂತರ ಆಗಿದೆ. ಇದು 3 months ಆಯ್ತಂತೆ, ನನಗೂ ಗೊತ್ತಿರಲಿಲ್ಲ. ಈ ಕಂಟೆಂಟ್ ನೋಡ್ತಿರೋರು ನಿಮಗೂ ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ, ಸೊ ದಟ್ ಎಲ್ರಿಗೂ ಗೊತ್ತಾಗತ್ತೆ. ನಮ್ಮ ಹೊಟ್ಟೆ ಉಡ್ಸಕ್ಕೆ ಅಂತಾನೆ ಹುಟ್ಟೋ ನಾನು. ಆ ಪೈಪ್ ಹಿಡ್ಕೊಂಡು ಜಾರ್ ಬಿಡ್ಬೇಕಂತೆ, ನಾನು ಕೆಳಗೆ ಹೋಗ್ಬಿಡ್ತೀನಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಹೌದು ನೋಡಿ ಗೈಸ್, ಎಲ್ಲೋದ್ರೂ ಬರೀ ಪ್ಲಾಸ್ಟಿಕ್ಗಳೇ ಬೀಳುತ್ತೆ. ದಯವಿಟ್ಟು ಅರಣ್ಯ ಪ್ರದೇಶಗಳಲ್ಲಿ ಇದನ್ನೆಲ್ಲ ಕಮ್ಮಿ ಮಾಡಿ, ಆದಷ್ಟು ಕಾಡು ಉಳಿಸಿ ನಾಡು ಬೆಳೆಸಿ. ಕಾಡಿದ್ರೆ ನಾವಿದ್ರೆ ಕಾಡು. ಸುಮ್ಮನೆ ಬರೀ ನಾಡಲ್ಲಿರ್ತೀವಿ ಅಂತಂದರೆ ಏನು ಯೂಸ್ ಆಗಲ್ಲ. ಇಲ್ಲ ನಾಡಲ್ಲಿದ್ದು ಬೇಸತ್ತಾಗ ಕಾಡು ಬೇಕು ಅಂತಂದರೆ ಈ ಥರ ನಾವು ಪರಿಸರನ ಹಾಳು ಮಾಡಿದ್ಮೇಲೆ ಕಾಡು ಕೂಡ ಸಿಗಲ್ಲ. ಸೊ ಮುಂದಿನ ಪೀಳಿಗೆಯ ಯುವಕರು ನಾವು ಯೂತ್ಸು ಆಲ್ರೆಡಿ ಬೆಳೆದ್ಬಿಟ್ಟಿದ್ದೀವಿ. ಇನ್ನೂ ನಾವು ಥಿಂಕ್ ಮಾಡಿಲ್ಲ ಅಂತಂದರೆ ವೇಸ್ಟು. ಸೊ ಬೆಟರ್ ಥಿಂಕ್ ಮಾಡಿ ಬಿಫೋರ್ ನೀವು ಪ್ಲಾಸ್ಟಿಕ್ನ ಯೂಸ್ ಮಾಡಿ ಈ ರೀತಿ ಎಲ್ಲ ಥ್ರೋ ಮಾಡೋ ಇಂಥ ಮುಂಚೆನೇ ಒಂದ್ಸಲ ಥಿಂಕ್ ಮಾಡಿ. ಶ್ರೀ ಭೀಮೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ದೀವಿ. ಆವಾಗಲೇ ಬಂದಾಗ ಓಪನ್ ಇರಲಿಲ್ಲ, ಇವಾಗ ಓಪನ್ ಇದೆ. ಕೊನೆಗೂ ಕೋತಿಗಳು ತಮ್ಮ ಚಮತ್ಕಾರ ತೋರಿಸ್ಬಿಟ್ಟಿದೆ ನೋಡಿ. ಮೇಲ್ವರೆಗೂ ಯಾರಿಗೂ ಎತ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಇಲ್ಲೇ ಇಟ್ಬಿಟ್ಟು ಹೋದ್ವಿ. ಹಂಗೂ ಥಿಂಕ್ ಮಾಡಿದ್ವಿ ಕೋತಿ ಏನಾದ್ರು ಮಾಡುತ್ತೆ ಅಂತ. ಕೊನೆಗೂ ಅದ್ರ ಚಮತ್ಕಾರ ತೋರಿಸ್ಬಿಟ್ಟಿದೆ. ನಶ್ವರಕಾಯ ನಂಬದಿರಯ್ಯ, ಈಶ್ವರನೇ ಗತಿ ಮರೆಯದಿರಯ್ಯ, ಜಾಗದಿ ಪಡೆಯೋ ಸುಖವು ಶಾಶ್ವತ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಕಮೆಂಟ್ ಸೆಕ್ಷನ್ ನಿಮ್ಮದೇ ಆಗಿರುತ್ತೆ. ಈ ಥರ ಹೆಚ್ಚಿನ ಕಂಟೆಂಟ್ಗಾಗಿ ನಿಮ್ಮ ಸಿಂಪ್ಲಿ ಕನ್ನಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ಕೊಳ್ಳಿ. ಹಾಗೂ ನನ್ನ ಹೊಸ ಇನ್ಸ್ಟಾಗ್ರಾಮ್ ಪೇಜು ಇವತ್ತು ಕ್ರಿಯೇಟ್ ಆಗುತ್ತೆ, ಅಲ್ಲೂ ಕೂಡ ಹಾಗೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.